ಒಂದೂವರೆ ತಿಂಗಳಾದರೂ ಕೂಡ ಈಗ ಡಿಕೆ ಸಂಪುಟ ಸರ್ಕಸ್ ಇನ್ನ ಮುಗಿತಾ ಇಲ್ಲ. ಡಿಕೆ ಕ್ಯಾಬಿನೆಟ್ ಕಸರತ್ತು ಜೋರಾಗಿ ನಡೀತಾ ಇದೆ. ತ್ರಿಮೂರ್ತಿಗಳ ನಡೆ ಈಗ ನಿಗೂಢ ಆಗಿರುವಂಥದ್ದು. ನೋಡಿ, ರಾಜಕೀಯದಲ್ಲಿ ಈ ಸಚಿವ ಸಂಪುಟ ವಿಸ್ತರಣೆ ವಿಚಾರ ಏನಿದೆ ಅದು ತೀವ್ರ ಕುತೂಹಲಕಾರಿಯಾಗಿರುವಂಥದ್ದು. ಏನು ವಿಸ್ತರಣೆ ವಿಳಂಬ, ಸಂಪುಟ ವಿಸ್ತರಣೆ ವಿಳಂಬ ಆಗ್ತಾ ಇದೆ. ಒಂದೂವರೆ ತಿಂಗಳಾದರೂ ಕೂಡ ಡಿಕೆ ಸಂಪುಟ ಸರ್ಕಸ್ ಮುಗಿತಾ ಇಲ್ಲ. ಇಲ್ಲಿ ಡಿಕೆ ಕ್ಯಾಬಿನೆಟ್ ಕಸರತ್ತು ತ್ರಿಮೂರ್ತಿಗಳ ನಡೆಯೇ ಈಗ ನಿಗೂಢ ಆಗಿದೆ. ಇಲ್ಲಿ ನಿಗೂಢವಾಗಿ ನಡೀತಾ ಇದೆ. ಏನಾಗ್ತಿದೆ ಅಂತ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಸಂಪುಟ ವಿಸ್ತರಣೆಯ ಈ ಒಂದು ವಿಳಂಬ. ಖರ್ಗೆಯ ಆ ಒಂದು ನಿರ್ಧಾರದಿಂದ ಸಂಪುಟ ತಡವಾಯ್ತಾ? ಎಐಸಿಸಿ ಅಧ್ಯಕ್ಷರು ದಿಢೀರಂತ ಬೆಂಗಳೂರಿಗೆ ಅಲ್ಲಿ ಬಂದಿದ್ದೇ ತಪ್ಪಾಯ್ತಾ ಅಂತ ಪ್ರಶ್ನೆ ಮೂಡುತ್ತೆ. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಒಂದೂವರೆ ತಿಂಗಳು ಕಳೆದಿದೆ ಸಿಎಂ ಆಗಿ ಡಿಕೆ ಶಿವಕುಮಾರ್, ಆದರೆ ಕ್ಯಾಬಿನೆಟ್ ವಿಸ್ತರಣೆ ಮಾತ್ರ ಆಗ್ತಾ ಇಲ್ಲ. ಕ್ಯಾಬಿನೆಟ್ ಸರ್ಕಸ್ ನಡೀತಾ ಇದೆ. ಡಿಕೆ ಕ್ಯಾಬಿನೆಟ್ ಕಸರತ್ತು ನಡೀತಾ ಇದ್ದು ತ್ರಿಮೂರ್ತಿಗಳ ನಡುವೆ ನಿಗೂಢ ಆಗ್ತಾ ಇರುವಂಥದ್ದು. ಅಂದರೆ ಈ ರಾಜ್ಯ ಸರ್ಕಾರದಲ್ಲಿ ಏನು ಸಚಿವ ಸಂಪುಟ ವಿಸ್ತರಣೆ ಆಗಬೇಕಿತ್ತಲ್ಲ, ಅದು ತರಾತುರಿಯಲ್ಲೂ ಆಗ್ತಾ ಇಲ್ಲ. ಅಂದರೆ ಮಂದಗತಿಯಲ್ಲಿ ಸಾಗ್ತಾ ಇದೆ. ಅಂದರೆ ಖಾಲಿ ಇರುವಂತಹ ಸಚಿವ ಸ್ಥಾನ ತುಂಬಲು ಈಗ ಸಾಕಷ್ಟು ಪಟ್ಟಿಯನ್ನು ರೆಡಿ ಮಾಡಿಕೊಂಡಿರುವಂಥದ್ದು. ಆದರೆ ಹೈಕಮಾಂಡ್ ಮಾತ್ರ ಇದು ವಿಳಂಬ ಆಗ್ತಾ ಇರುವಂಥದ್ದು. ಇರುವಂತಹ 20 ಸಚಿವ ಸ್ಥಾನಕ್ಕೆ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗಿದೆ. ಹಾಗಾಗಿಯೇ ಇಲ್ಲಿ ಸಚಿವ ಸಂಪುಟ ವಿಸ್ತರಣೆ ಬಹಳಷ್ಟು ತಲೆನೋವನ್ನು ತಂದು ಇಟ್ಬಿಟ್ಟಿರುವಂಥದ್ದು. ಅಂದರೆ ರಾಜ್ಯ ನಾಯಕರಿಗೆ ಒಂದೂವರೆ ತಿಂಗಳಾದರೂ ಕೂಡ ಡಿಕೆ ಸಂಪುಟ ಸರ್ಕಸ್ ಏನಿದೆ ಅದು ಮುಗಿತಾ ಇಲ್ಲ. ಡಿಕೆ ಕ್ಯಾಬಿನೆಟ್ ಕಸರತ್ತು ಏನಿದೆ ಅದು ತ್ರಿಮೂರ್ತಿಗಳ ನಡೆ ನಿಗೂಢ ಆಗಿರುವಂಥದ್ದು. ಏನು ನಡೆಸ್ತಿದ್ದಾರೆ ರಾಜ್ಯ ನಾಯಕರು? ಯಾವಾಗ ಸಂಪುಟ ವಿಸ್ತರಣೆ ಆಗುತ್ತೆ? ಖಾಲಿ ಇರುವಂತಹ ಸಚಿವ ಸ್ಥಾನ ಯಾವಾಗ ಭರ್ತಿ ಆಗುತ್ತೆ? ಆಕಾಂಕ್ಷಿಗಳು ಕೂಡ ಏನು ಈಗ ಜಾತಕ ಪಕ್ಷಿಗಳಂತೆ ಕಾಯ್ತಿದ್ದಾರೆ ಸಚಿವ ಸ್ಥಾನಕ್ಕಾಗಿ. ಆದರೆ ಈ ಸಚಿವ ಸಂಪುಟ ವಿಸ್ತರಣೆಯ ದಿನಾಂಕ ದಿನದಿಂದ ದಿನಕ್ಕೆ ಮುಂದೂಡಿಕೆ ಆಗ್ತಾನೆ ಇದೆ. ಇಲ್ಲ ಈಗಾಗುತ್ತೆ, ಇಲ್ಲ ನಾಳೆ ಆಗುತ್ತೆ ಅಂತ ಕಾಯ್ತಾನೆ ಇರುವಂಥದ್ದು. ಆದರೆ ಸಚಿವ ಸಂಪುಟ ವಿಸ್ತರಣೆ ಮಾತ್ರ ದಿನದಿಂದ ದಿನಕ್ಕೆ ಮುಂದೂಡಿಕೆ ಆಗ್ತಾನೆ ಇದೆ. ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ ಈಗ ಸಂಪುಟ ವಿಸ್ತರಣೆಯ ಈ ಒಂದು ವಿಳಂಬ. ಎಐಸಿಸಿ ಅಧ್ಯಕ್ಷರು ದಿಢೀರಂತ ಬೆಂಗಳೂರಿಗೆ ಬಂದರು. ನೋಡಿ, ಖರ್ಗೆರವರ ಈ ಒಂದು ನಿರ್ಧಾರ ಬೆಂಗಳೂರಿಗೆ ಬಂದಿದ್ದೇ ಇಲ್ಲಿ ತಪ್ಪಾಯ್ತಾ ಅಂತ ಪ್ರಶ್ನೆ. ಯಾಕಂದರೆ ಈ ವಿಚಾರವಾಗಿ, ಅಂದರೆ ಕ್ಯಾಬಿನೆಟ್ ವಿಚಾರವಾಗಿ ತ್ರಿಮೂರ್ತಿಗಳು ಅಂದರೆ ಸಿದ್ದರಾಮಯ್ಯನವರು, ಹರಿಪ್ರಸಾದ್ ಹಾಗೂ ಡಿಕೆ ಶಿವಕುಮಾರ್ ಮೂವರು ಕೂಡ ದೆಹಲಿಗೆ ಚರ್ಚೆಗೆ ಅಂತ ತೆರಳಿದ್ರು. ಈ ವೇಳೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆರವರು ಬೆಂಗಳೂರಿಗೆ ಬಂದಿದ್ರು. ಅಲ್ಲಿ ಚರ್ಚೆ ಸಂಪೂರ್ಣವಾಗಿ ಆಗಿಲ್ಲ. ಒಂದು ಸಚಿವ ಸಂಪುಟ ವಿಸ್ತರಣೆಯ ವಿಚಾರಕ್ಕೆ ಚರ್ಚೆಗೆ ಅಂತ ಹೋಗಿದ್ರು, ಪಟ್ಟಿಯನ್ನು ಒಂದು ಫೈನಲ್ ಮಾಡ್ಕೊಂಡಿದ್ರು. ಆದರೆ ಅಲ್ಲಿ ಆ ಚರ್ಚೆಗಳು ಸರಿಯಾಗಿಲ್ಲ. ಹಾಗಾಗಿ ವಿಳಂಬ ಆಗ್ತಾ ಇದೆ. ಇಲ್ಲಿ ಬೆಂಗಳೂರಿಗೆ ಮಲ್ಲಿಕಾರ್ಜುನ ಖರ್ಗೆರವರು ಬಂದಿದ್ದು ತಪ್ಪಾಯ್ತಾ? ಯಾಕೆ ವಿಳಂಬ ಆಗ್ತಾ ಇದೆ? ಯಾಕೆ ಬೇಗ ಸಂಪುಟ ವಿಸ್ತರಣೆ ಆಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಇದೆ. ಇನ್ನು ಖರ್ಗೆ ಬೆಂಗಳೂರಿಗೆ ಬಂದಿದ್ದಕ್ಕೂ ಸಂಪುಟ ವಿಸ್ತರಣೆಗೂ ಸಂಬಂಧವಿಲ್ಲ. ಬದಲಿಗೆ ನಾಯಕರು ಹಿಡಿದಂತಹ ಪಟ್ಟು ಏನಿದೆ ಸಂಪುಟ ವಿಸ್ತರಣೆಗೆ, ನಮಗ್ ಬೇಕು ಅಂತ ನೋಡಿ, ಅದೇ ಇದಕ್ಕೆ ಕಾರಣ. ಭವಿಷ್ಯಕ್ಕೆ ಅನುಕೂಲವಾಗುವ ನಾಯಕರು ಬೇಕು ಅಂತ ಸಿದ್ದರಾಮಯ್ಯ ಹಠ. ನಾನು ಹೇಳಿದ 7 ಮಂದಿಗೆ ಮಂತ್ರಿಗಿರಿ ಕೊಡಿ ಅಂತ ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ದಾರೆ. ಇತ್ತ ಮಲ್ಲಿಕಾರ್ಜುನ ಖರ್ಗೆ ಮತ್ತೊಂದು ಲಿಸ್ಟ್ ಅನ್ನ ರೆಡಿ ಮಾಡಿಕೊಂಡು ಬಿಗಿ ಪಟ್ಟು ಹಿಡಿದಿದ್ದಾರೆ, ಇವರಿಗೆ ಕೊಡಬೇಕು ಅಂತ. ಸಿಎಂ ಡಿಕೆ ಶಿವಕುಮಾರ್ ಕೂಡ ತಮ್ಮ ಪಟ್ಟಿಗೆ ಆದ್ಯತೆಯನ್ನ ನೀಡಬೇಕು ಅಂತ ಹೇಳಿ ಹಠ ಮಾಡ್ತಿದ್ದಾರೆ. ಇನ್ನು ಅಚ್ಚರಿ ಅಂದ್ರೆ ಸುರ್ಜೇವಾಲಾ, ಕೆಸಿವಿ ಸಹ ತಂತ್ರವನ್ನ ರೂಪಿಸ್ತಾ ಇರುವಂಥದ್ದು. ಮಿನಿ ಪಟ್ಟಿಯನ್ನ ಹಿಡಿದು ಸುರ್ಜೇವಾಲಾ, ವೇಣುಗೋಪಾಲ್ ಸರ್ಕಸ್ ಅನ್ನ ಮಾಡ್ತಿದ್ದಾರೆ. ಮುಸ್ಲಿಂ ಕೋಟದಲ್ಲಿ ರಿಜ್ವಾನ್ ಅರ್ಷದ್ಗೆ ಸಿದ್ದರಾಮಯ್ಯ ಬೆಂಬಲವನ್ನ ಸೂಚಿಸುತ್ತಿದ್ದಾರೆ. ಆದ್ರೆ ಹ್ಯಾರಿಸ್ ಮಂತ್ರಿ ಆಗಲೇಬೇಕು ಅಂತ ಡಿಕೆ ಶಿವಕುಮಾರ್ ಇಲ್ಲಿ ಪಟ್ಟು ಹಿಡಿದಿರುವಂಥದ್ದು. ಈ ಮಧ್ಯೆ ಖನೀಜ್ ಫಾತಿಮಾ ಪರವಾಗಿ ಮಲ್ಲಿಕಾರ್ಜುನ ಖರ್ಗೆ ಬ್ಯಾಟಿಂಗ್ ಮಾಡಿದ್ದಾರೆ. ಮತ್ತೊಂದು ಕಡೆ ಸಮೀರ್ ಪರವಾಗಿ ಕೆಸಿ ವೇಣುಗೋಪಾಲ್ ಭರ್ಜರಿ ಬ್ಯಾಟ್ ಮಾಡ್ತಾ ಇರುವಂಥದ್ದು. ಹೀಗೆ ನಾಯಕರ ಮಧ್ಯೆಯೇ ಕಿತ್ತಾಟ ನಡೀತಾ ಇದೆ. ಹೈಕಮಾಂಡ್ ಇದರಿಂದ ದೂರ ಉಳ್ಕೊಂಡಿದೆ. ಮುಂದಿನ ವಾರವಾದರೂ ಸಿಎಂ ಡಿಕೆ ಸಂಪುಟ ವಿಸ್ತರಣೆ ನಡೆಯುತ್ತಾ ಅಂತ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಈಗ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಅಂದರೆ ರಾಜ್ಯದಲ್ಲಿ ಏನು ಸಚಿವ ಸಂಪುಟ ವಿಸ್ತರಣೆ ವಿಚಾರ ತೀವ್ರ ಕುತೂಹಲಕಾರಿಯಾಗಿರುವಂಥದ್ದು. ಯಾಕಂದರೆ ದಿನಕ್ಕೆ ಇದೊಂದು ಸಂಪುಟ ವಿಸ್ತರಣೆ ವಿಚಾರ ಮುಂದೂಡಿಕೆ ಆಗ್ತಾನೆ ಇದೆ. ಹೊಸ ಹೆಸರು ಪಟ್ಟಿಗೆ ಸೇರ್ತಾನೆ ಇದೆ.
ರಾಜ್ಯ ನಾಯಕರು ಅಂದರೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಮಲ್ಲಿಕಾರ್ಜುನ ಖರ್ಗೆ ಇವರೆಲ್ಲರೂ ಕೂಡ ಅವ್ರದ್ದೇ ಆದಂತಹ ಒಂದು ಪಟ್ಟಿಯನ್ನು ಸಿದ್ಧಪಡಿಸ್ಕೊಂಡಿದ್ದಾರೆ. ಹಾಗಾಗಿಯೇ ಇಲ್ಲಿ ಏನು ಕ್ಯಾಬಿನೆಟ್ ರಚನೆ ಆಗಲು ತುಂಬ ವಿಳಂಬ ಆಗ್ತಾ ಇರುವಂಥದ್ದು. ಯಾಕಂದರೆ ಹೈಕಮಾಂಡ್ ಯಾರ ಮಾತು ಅಂತ ಕೇಳಬೇಕು. ಇಲ್ಲಿ ಇವರು ಪಟ್ಟು ಹಿಡಿತಾರೆ, ಅವರು ಪಟ್ಟು ಹಿಡಿತಾರೆ, ಇವ್ರಿಗೂ ಕೊಡಬೇಕು, ಅವ್ರಿಗೂ ಕೊಡಬೇಕು. ಹೈಕಮಾಂಡ್ ತಾನೇ ಏನು ಮಾಡಬೇಕಾಗತ್ತೆ? ಸಿದ್ದರಾಮಯ್ಯನವರು ಅವರೊಂದಷ್ಟು ಲಿಸ್ಟನ್ನು ಹೇಳುವಂಥದ್ದು, ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದಷ್ಟು ಜನ ಹೆಸರನ್ನು ಹೇಳುವಂಥದ್ದು, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಒಂದಷ್ಟು ಜನದ ಹೆಸರನ್ನು ಹೇಳುವಂಥದ್ದು. ಹೀಗಾಗಿಯೇ ನೋಡಿ ಇಲ್ಲಿ ಸಾಕಷ್ಟು ಒಂದು ಸಚಿವ ಸಂಪುಟ ವಿಸ್ತರಣೆಗೆ ವಿಳಂಬ ಆಗ್ತಿರ್ಲಿಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ನಾನು ಹೇಳಿದ 7 ಮಂದಿಗೆ ಮಂತ್ರಿಗಿರಿಯನ್ನು ಕೊಡಲೇಬೇಕು ಅಂತ ಸಿದ್ದರಾಮಯ್ಯನವರು ಒಂದು ಕಡೆ ಪಟ್ಟು ಹಿಡಿದಿದ್ದಾರೆ. ಈತ ಮಲ್ಲಿಕಾರ್ಜುನ ಖರ್ಗೆರವರು ಮತ್ತೊಂದು ಲಿಸ್ಟನ್ನು ಹಿಡಿದು ಬಿಗಿ ಪಟ್ಟನ್ನು ಹಿಡ್ಕೊಂಡಿರುವಂಥದ್ದು. ಈ ಮಧ್ಯೆ ಡಿ ಕೆ ಶಿವಕುಮಾರ್ ಕೂಡ ಅವರ ಒಂದು ಹೆಸರನ್ನು ಹೇಳ್ತಾ ಇರುವಂಥದ್ದು. ನಾನು ಹೇಳಿದವ್ರನ್ನ ಮಂತ್ರಿ ಮಾಡಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಒಂದು ಕಡೆ ಹಠ ಹಿಡಿತಾ ಇರುವಂಥದ್ದು. ನೋಡಿ, ರಾಜ್ಯ ನಾಯಕರ ಈ ಒಂದು ಹಠವೇ ಈಗ ಕ್ಯಾಬಿನೆಟ್ ಭರ್ತಿ ಆಗಲು ವಿಳಂಬ ಆಗೋಕ್ಕೆ ಕಾರಣ ಆಗ್ತಾ ಇದೆ. ಇಲ್ಲಿ ಇರುವಂತಹ 20 ಸ್ಥಾನಗಳಿಗೆ ಯಾರ್ಯಾರನ್ನ ಅಂತ ತಗೊಂಬಂದು ಕೂರಿಸೋದು, ಈಗ ಒಂದು ಪಟ್ಟಿಯನ್ನು ಫೈನಲ್ ಮಾಡಿದ್ರೆ ಇನ್ನೊಬ್ಬರಿಗೆ ಮುನಿಸು, ಈ ರೀತಿ ಆಗ್ತಾ ಇದೆ. ಹಾಗಾಗಿ ಇದು ವಿಳಂಬ ಆಗ್ತಾ ಇದೆ.